ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ. ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ. ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು. ಆದ್ದರಿಂದ ನಿಶ್ಚಿತ ಜಾಗದಲ್ಲೇ ಇರಿಸಿ. ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆ ವಿಕಸಿತವಾಗುತ್ತದೆ. ನೀವು ಪ್ರೇಮದಲ್ಲಿ ತುಂಬಿ ಹೋಗುತ್ತೀರಿ. ನೀವು ನಿಮ್ಮ ಭಾವನೆಗಳನ್ನು ಅವರ ಜೊತೆ ಹೇಳಿಕೊಳ್ಳಿ. ಇಂದು ವ್ಯಾವಸಾಯಿಕ ಸ್ತರದಲ್ಲಿ ಸಫಲರಾಗುವ ಆಶೆಯಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ಸಿಗುವುದು. ನಿಮ್ಮ ಬಲದ ಸ್ಥಿರವನ್ನು ಮೇಲ್ಮಟ್ಟದಲ್ಲಿಡಿ ಹಾಗೂ ಕಂಪನಿಯು ಮುಂದೆ ಇಡುವ ಹೆಜ್ಜೆಯ ಜೊತೆಯಲ್ಲಿಯೇ ನಡೆಯಿರಿ. ನೀವೇನಾದರೂ ವ್ಯವಸ್ಥಾಪಕ ಅಥವಾ ಹಣಕಾಸಿನ ಕ್ಷೇತ್ರದಲ್ಲಿ ಇರುವಿರಾದರೆ ಇಂದಿನ ದಿನ ಸಫಲತೆಯಿಂದ ಕೂಡಿದೆ. ನೀವು ಕೊಂಚವೂ ತಪ್ಪು ಮಾಡಲು ಸಾಧ್ಯವಿಲ್ಲದೇ ಇರಬಹುದು. ವಿದೇಶಿ ಬಂಡವಾಳದಿಂದ ನಿಮಗೆ ಆರ್ಥಿಕ ಲಾಭ ಆಗುವ ಸಂಕೇತವಿದೆ. ನೀವು ನಿಮ್ಮ ವ್ಯಾಪಾರವನ್ನು ವಿದೇಶದಲ್ಲಿ ಹರಡಲು ಯೋಚಿಸುತ್ತಿದ್ದರೆ ಇಂದು ತುಂಬಾ ಒಳ್ಳೆಯ ದಿನ. ಈ ಸಮಯ ಪ್ರಾಪರ್ಟಿ ಡೀಲ್ನ ಸಂಕೇತವಿದೆ. ನೀವು ಸರಿಯಾಗಿ ಯೋಚಿಸಿ ಬಂಡವಾಳ ಹೂಡಿದರೆ ಭವಿಷ್ಯದಲ್ಲಿ ಲಾಭವಿದೆ. ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿ, ಆದರೆ ಈ ಅನುಕೂಲದ ಉಪಯೋಗವನ್ನು ಭವಿಷ್ಯದಲ್ಲಿ ನಿಮ್ಮ ಸಫಲತೆಗೆ ಮಾಡಿ. ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಅವರನ್ನು ಆನ್ಯುವಲ್ ಚೆಕಪ್ಗೆ ಕರೆದುಕೊಂಡು ಹೋಗುವುದಂದ್ರೆ ಗಮನವಹಿಸಿ. ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ. ವೃಷಭ ರಾಶಿ, ಇಂದು ನೀವು ನಿಮ್ಮ ಹೊಸ ವ್ಯಕ್ತಿತ್ವದ ಕಾರಣ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಿರಿ. ಈ ದಿಶೆಯಲ್ಲಿ ಮೊದಲ ಹೆಜ್ಜೆಯನ್ನು ನೀವೇ ಇಟ್ಟರೆ ಒಳ್ಳೆಯದು. ಹಾಗೂ ಮಾತನ್ನು ಶುರು ಮಾಡಿ. ಯಾವ ರೀತಿಯಲ್ಲಿ ಸಂಯೋಗವಾಗುತ್ತಿದೆ ಎಂದರೆ ನಿಮ್ಮ ಈ ಸ್ನೇಹ ಜೀವನ ಪೂರ್ತಿ ಕಾಯಂ ಆಗಿ ಇರುವುದು. ಆದ್ದರಿಂದ ಯಾವುದೇ ರೀತಿಯ ಮುಜುಗರವಿಲ್ಲದೆ ಜನರೊಡನೆ ಬೆರೆಯಿರಿ. ನಿಮಗೆ ಅನಿಸುತ್ತದೆಯೇ ನಿಮ್ಮ ಸಂಬಂಧಿ ಬಹಳ ಬೇಗ ಮುಂದುವರಿಯುತ್ತಾ ಇದ್ದಾರೆ ಎಂದು? ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತ ಮಾಡುವುದು ನಿಮಗೆ ಸುಸ್ತು ಮೂಡಿಸುತ್ತದೆ. ಇದರ ಬಗ್ಗೆ ಯೋಚಿಸಿ ತೀರ್ಮಾನ ಮಾಡಿ. ಅದೇ ನಿಮಗೆ ಒಳ್ಳೆಯದಾಗಿದೆ. ಇಂದಿನ ದಿನ ಎಷ್ಟು ಶ್ರಮವೋ ಅಷ್ಟೇ ಫಲವೆಂಬುದಂತೆ ಇರುವುದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡವಂತೂ ಇದೆ. ನೀವು ನಿಮ್ಮ ಒಳ್ಳೆಯ ಪ್ರದರ್ಶನಕ್ಕಾಗಿ ಕಠಿಣ ಪರಿಶ್ರಮವನ್ನು ಯಾವಾಗಲೂ ಮಾಡಿರುವಿರಿ. ಈ ವಿಷಯದಲ್ಲಿ ಚಿಂತಿಸುವುದರಿಂದ ಕೆಲಸವಾಗುವುದಿಲ್ಲ. ನೀವು ಸರಿಯಾದ ದೃಷ್ಟಿಕೋನವನ್ನು ನಿಮ್ಮದಾಗಿಸಿಕೊಂಡು ಅದರಿಂದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ನಿಮ್ಮ ರಚನಾತ್ಮಕ ಸಾಮರ್ಥ್ಯ ನಿಮಗೆ ಆರ್ಥಿಕ ಲಾಭವನ್ನು ದೊರಕಿಸಿಕೊಡುವುದು. ಜೊತೆಗೆ ನಿಮ್ಮ ಅನುಭವ, ಸ್ನೇಹಿತನ ಸಲಹೆ ನಿಮಗೆ ಕೆಲಸಕ್ಕೆ ಬರುವುದು. ಎದುರಿಗೆ ಬರುತ್ತಿರುವ ಆರ್ಥಿಕ ಲಾಭದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ. ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡುವ ಅವಕಾಶವು ದೊರೆಯುವುದು. ಹೃದಯದ ಕಾಯಿಲೆ ಇರುವವರು ವ್ಯಾಯಾಮ ಮಾಡಬೇಕು ಹಾಗೂ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ಕಸರತ್ತು ಮಾಡುತ್ತಲೇ ಇರುವುದರಿಂದ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ. ಇನ್ನೊಂದು ಕಡೆಯಲ್ಲಿ ಇದು ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಲು ಹಾಗೂ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ನಿಮ್ಮ ಹಿತಕ್ಕಾಗಿ ಕೆಲವು ಕಸರತ್ತುಗಳನ್ನು ಮಾಡಿ ಹಾಗೂ ಅವುಗಳನ್ನು ನಿಮ್ಮ ಜೀವನ ಶೈಲಿಯ ಭಾಗಗಳನ್ನಾಗಿಸಿ. ಬೇಗ ನಿಮಗೆ ಅದರ ಲಾಭ ಕಾಣಲು ಆರಂಭವಾಗುವುದು. ಮಿಥುನ ರಾಶಿ, ನೀವು ಯಾವ ವ್ಯಕ್ತಿಯ ಜೊತೆ ಹೋಗುತ್ತಿರುವಿರೋ ಅವರು ನಿಮ್ಮ ಜಗಳವನ್ನು ಮುಕ್ತಾಯಗೊಳಿಸುವರು. ಯಾವುದಾದರೂ ಮನೆಯ ಜಗಳ ನಿಮ್ಮ ಅಶಾಂತಿಗೆ ಕಾರಣವಾಗಿದ್ದರೆ ಅದು ಈಗ ಮುಕ್ತಾಯವಾಗುವುದು. ಎಲ್ಲರ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಜಗಳವನ್ನು ಮುಗಿಸುವುದೇ ಒಳ್ಳೆಯದು. ಇಂದು ನಿಮಗೆ ಬೇಕಾಗುತ್ತದೆ ಧ್ಯಾನದಿಂದ ಕೇಳಿ ನಿಮ್ಮ ಜೀವದ ಸಂಗಾತಿ ಏನು ಹೇಳುತ್ತಾರೆ ಎಂದು. ಅದು ಅವರ ಇಷ್ಟವಾಗಿರುತ್ತದೆ. ಈ ಮಾತಿಗೆ ಧ್ಯಾನದಿಂದ ಇರಿ. ನೀವು ಸರಿಯಾಗಿ ಕೇಳಿದರೆ ಅದರ ಪರಿಣಾಮ ನಿಮ್ಮ ಸಂಬಂಧದ ಮೇಲೆ ಬೀರುತ್ತದೆ. ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ. ನಿಮಗೆ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ನೀವೇ ಧೈರ್ಯದಿಂದ ಇರಬೇಕು. ನಿಮ್ಮ ಹೆದರಿಕೆಯು ನಿಮ್ಮ ಬುನಾದಿಯನ್ನು ಅಲ್ಲಾಡಿಸುತ್ತದೆ. ಇದಕ್ಕೋಸ್ಕರ ನೀವು ಶ್ರೇಷ್ಠವಾದ ಪ್ರದರ್ಶನ ತೋರಿಸಿ. ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ. ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ. ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ. ಮೀಟಿಂಗ್ನಲ್ಲಿ ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ. ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ. ನೀವು ಜೀವನ ಆರಂಭಿಸಿ. ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ. ಕರ್ಕರಾಶಿ, ಇಂದು ನೀವು ನಿಮ್ಮ ಉನ್ನತ ಅಧಿಕಾರಿಗಳ ದೆಸೆಯಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ಯೋಚನೆ ಮಾಡಿ ಮುಂದುವರಿಯಬೇಕಿದೆ.
ನಿಮ್ಮ ಅಕ್ಕಪಕ್ಕದ ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ಸಮಾಧಾನದಿಂದ ಕೆಲಸ ತೆಗೆದುಕೊಳ್ಳಿ, ಇಲ್ಲವಾದರೆ ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಿರಿ. ಯಾರು ಹಾಗೂ ಎಲ್ಲಿ ತಪ್ಪಿದೆ ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ. ಹಾಗೆಯೇ ಅದನ್ನು ಸುಧಾರಿಸಲು ಪ್ರಯತ್ನಪಡಿ. ಇಂದು ನಿಮ್ಮ ಸಂಗಾತಿಯ ಜೊತೆ ಸಮಯ ಕಳೆಯಲು ಯೋಚಿಸಿ. ನೀವು ಸ್ವಲ್ಪ ಸಮಯವನ್ನು ನಿಮ್ಮ ಸಂಗಾತಿಯ ಜೊತೆ ಕಳೆಯಲು ಮಾಡಿಕೊಳ್ಳಿ. ಇಂದು ನಿಮಗೆ ಕಾಂಪಿಟೇಷನ್ನಲ್ಲಿ ಇರುವುದಕ್ಕೆ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಎದುರಿನವರು ಶಕ್ತಿಶಾಲಿಯಾಗಿದ್ದಾರೆ. ನೀವು ಅವರನ್ನು ಎದುರಿಸಲು ಶಕ್ತಿಶಾಲಿಗಳಾಗಬೇಕು. ನಿಮಗೇನಾದರೂ ವಿರೋಧಿಗಳು ನಿಮ್ಮನ್ನು ಕೆಳಗಿಳಿಸಲು ನೋಡುತ್ತಿದ್ದರೆ ಆ ಸಂದರ್ಭದಲ್ಲಿ ಶಾಂತಿಯಿಂದ ಕುಳಿತುಕೊಂಡು ಕೆಲಸ ಮಾಡಲು ಆಗುವುದಿಲ್ಲ. ಏಕೆಂದರೆ ಇದು ನಿಮ್ಮ ಕೆಲಸ ಮತ್ತು ಶಾಂತಿಯ ವಿಷಯವಾಗಿದೆ. ಶಾಂತಿಯಿಂದ ಮುನ್ನಡೆಯಿರಿ. ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು. ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ. ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ. ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ. ಇಂದು ನೀವು ಮನಸ್ಸಿನ ಶಾಂತಿಗೆ ಜಾಗ ಹುಡುಕಲು ಇಚ್ಛಿಸುವಿರಿ. ನೀವು ಕೆಲವು ಕ್ಷಣಗಳನ್ನು ಒಬ್ಬರೇ ಕಳೆದ ನಂತರ ನಿಮಗೆ ಸಂತೋಷವೆನಿಸುವುದು. ಇಂದು ನೀವು ವಿಶ್ರಾಂತಿ ಪಡೆದುಕೊಳ್ಳಿ. ನೀವು ಮತ್ತೆ ನಿಮ್ಮ ಶಕ್ತಿಯಿಂದ ಒಳ್ಳೆಯ ಅನುಭವ ಪಡುವಿರಿ. ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಯಿಂದ ನೋಡುವಿರಿ. ಸಿಂಹರಾಶಿ, ಇಂದು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿವಾರ, ಸ್ನೇಹಿತರು ಮತ್ತು ಜೀವನ ಸಂಗಾತಿಯ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವಿರಿ. ನಿಮಗೆ ಯಾವಾಗ ಸಹಾಯದ ಅವಶ್ಯಕತೆ ಬರುತ್ತದೆಯೋ ಆಗ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. ನೀವು ಕೂಡ ಅವರನ್ನು ಪ್ರೀತಿಸುತ್ತೀರಾ? ಹಾಗೆ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಅವರಿಗೆ ತೋರಿಸಿ. ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೆ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ. ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು. ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ. ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ, ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ. ನಿಮಗೆ ಏನು ಗೊತ್ತು, ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು. ಇಂದಿನ ದಿನ ನಿಮಗೆ ನೀವೇ ಹೊಗಳಿಕೊಳ್ಳುವ ದಿನವಾಗಿದೆ. ನಿಮ್ಮ ಕೆಲಸದಿಂದ ನಿಮಗೆ ಸಫಲತೆಯು ದೊರೆಯುತ್ತದೆ. ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವಿರಿ. ಇಂದು ನೀವು ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಸಫಲತೆಯು ದೊರೆಯುತ್ತದೆ. ಇದರ ಜೊತೆಗೆ ಹೊಸ ಅವಕಾಶಗಳು ಸಿಗುತ್ತವೆ. ಇಂದು ನೀವು ನಿಮ್ಮ ಸಂವಾದ ಮತ್ತು ಸಂಪರ್ಕಗಳಲ್ಲಿ ಎಚ್ಚರಿಕೆಯಿಂದ ಇರುವಿರಿ. ಏಕೆಂದರೆ ಇದರಿಂದ ಆದ ಒಂದು ಸಣ್ಣ ತಪ್ಪು ನಿಮ್ಮ ತಿಜೋರಿಯ ಮೇಲೆ ಪ್ರಭಾವ ಬೀರಬಹುದು. ನೀವು ಉಪಕರಣಗಳನ್ನು ಖರೀದಿಸಲು ಆರ್ಡರ್ ಕೊಡುತ್ತಿದ್ದರೆ ಅದರ ಪ್ರಮಾಣ ಮತ್ತು ಅದರ ಮೌಲ್ಯದ ಬಗ್ಗೆ ಕಣ್ಣಾಡಿಸಿ. ಇಲ್ಲದಿದ್ದರೆ ಯಾರಿಗೆ ಗೊತ್ತು, ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಎಲ್ಲಿಯಾದರೂ ಸರಿಯಾದ ವಿವರ ಇಟ್ಟುಕೊಳ್ಳುವುದರಿಂದ ನೀವು ಸುರಕ್ಷಿತವಾಗಿರುವಿರಿ. ಇಂದು ತ್ವಚೆಗೆ ಸಂಬಂಧಿಸಿದ ಆರೋಗ್ಯ ಚೆನ್ನಾಗಿರುವುದು. ನಿಮಗೆ ಯಾವುದಾದರೂ ಕಾಯಿಲೆ ಇದ್ದರೆ ಅದು ಇಂದು ಕಾಣಿಸಿಕೊಳ್ಳುವುದು. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ, ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ. ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ. ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ, ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ. ಇಂದು ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಸಂಗಾತಿಯ ಎದುರುಗಡೆ ಪ್ರಕಟಪಡಿಸಿ. ನೀವೇನಾದರೂ ಕೆಲಸಕ್ಕೆ ಅರ್ಜಿ ಹಾಕಿದ್ದರೆ ಇಂದು ನಿಮಗೆ ಹೊಸ ಸಮಾಚಾರ ಸಿಗುತ್ತದೆ. ನಿಮ್ಮ ಸಂಪರ್ಕವನ್ನು ಸರಿಯಾಗಿ ಮಾಡಿಕೊಳ್ಳಿ. ಇದರ ಲಾಭವನ್ನು ಹುಡುಕಿರಿ. ಈ ನೌಕರಿಯು ನೀವು ಇಷ್ಟಪಟ್ಟಿದ್ದೇ ಆಗಿದೆ. ಆದ್ದರಿಂದ ಈ ಅವಕಾಶವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳಿ. ಡಿಸೆಂಬರ್ 7, 2009 ವಿಶೇಷವಾಗಿ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು. ಯಾವುದೇ ಆರ್ಥಿಕ ಸಮಸ್ಯೆ ಉದ್ಭವವಾಗುವುದಿಲ್ಲ. ಹಣವೂ ಕೊಡುವುದು. ಆದರೆ ಅವಕಾಶವನ್ನು ನಿಮ್ಮ ಬೇಜವಾಬ್ದಾರಿತನದಿಂದ ಕೈಜಾರಿ ಹೋಗುವಂತೆ ಮಾಡಿಕೊಳ್ಳಬೇಡಿ. ಸ್ವಲ್ಪ ಹಣವನ್ನು ಬ್ಯಾಂಕ್ನಲ್ಲಿ ಜಾಮ್ ಮಾಡಿದರೆ ಒಳ್ಳೆಯದು. ಸಾಲದಲ್ಲಿ ಯಾವುದೇ ದೊಡ್ಡದನ್ನು ಖರೀದಿಸಬೇಡಿ. ಇಂದು ನಿಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಯಲ್ಲಿ ಇರುವುದನ್ನು ಕಾಣುವಿರಿ. ನಿಮ್ಮ ಹತ್ತಿರ ಸರಿಯಾದ ಪ್ರಮಾಣದಲ್ಲಿ ಶಕ್ತಿ ಇದೆ. ಅದನ್ನು ಅವಶ್ಯಕ ವ್ಯಾಯಾಮ ಮಾಡಲು ಬಳಸಿ. ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ಎಷ್ಟು ಶಕ್ತಿಶಾಲಿಗಳಾಗುತ್ತಿರುವಿರಿ ಎಂದು. ತುಲಾರಾಶಿ, ನೀವು ಎಂಥ ಸ್ಥಿತಿಯಲ್ಲಿ ಇರುವಿರಿ ಎಂದರೆ ಇಂದು ನಿಮಗೆ ಅನೇಕ ಅಧಿಕಾರ ಹಾಗೂ ಜೊತೆ ಸಿಗುತ್ತದೆ. ಇದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಅಧಿಕಾರಿಗಳಿಂದ ನಿಮ್ಮ ಆಂತರಿಕ ಜವಾಬ್ದಾರಿಗಳು ಹೆಚ್ಚುವವು. ಅದರಿಂದ ಗಮನದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಸ್ಥಾನದ ಮಹತ್ವವನ್ನು ತಪ್ಪಾಗಿ ಉಪಯೋಗ ಮಾಡಿಕೊಳ್ಳಬೇಡಿ. ನಿಮಗೆ ಕಠಿಣ ಪರಿಶ್ರಮದ ನಂತರ ಸಿಕ್ಕಿರುವಂತದ್ದನ್ನು ಕಳೆದುಕೊಳ್ಳಬೇಡಿ. ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ.
ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ, ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ. ಜ್ಞಾಪಕ ಇಟ್ಟುಕೊಳ್ಳಿ, ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು. ಇಂದು ನಿಮ್ಮ ಪ್ರದರ್ಶನದ ಬಗ್ಗೆ ನಿಮಗೆ ಶಂಕೆ ಇದೆ. ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕಾಗುತ್ತದೆ. ಎಲ್ಲವೂ ಸರಿಯಾಗಿರುತ್ತದೆ. ನಿಮ್ಮ ಒಂಟಿತನವನ್ನು ದೂರ ಇಡಬೇಕಾಗುತ್ತದೆ. ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು. ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಮ್ನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ. ನಿಮಗೆ ಅನ್ನಿಸುತ್ತಿರಬಹುದು, ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು. ಆದ್ದರಿಂದ ಇಂದೇ ಖರೀದಿಸಿಬಿಡಿ, ಮಜಾ ಸಿಗುತ್ತದೆ. ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು. ನೆನಪಿನಲ್ಲಿ ಇಡಿ, ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ. ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ, ಏಕೆಂದರೆ ನೀವು ಕಾಯಿಲೆ ಬೀಳಬಹುದು. ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟು ಮಾಡಬಹುದು. ವೃಶ್ಚಿಕ ರಾಶಿ, ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ. ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ. ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು. ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು. ಭಾಗ್ಯ ನಿಮ್ಮ ಜೊತೆ ಇಂದು ಇದೆ. ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು. ಇಂದು ನೀವು ಧ್ಯಾನದಿಂದ ಇರಿ. ನಿಮ್ಮ ಜೊತೆಗಾತಿ ನಿಮ್ಮನ್ನು ಕಳೆದುಕೊಳ್ಳದೇ ಇರುವ ಹಾಗೆ. ಏನಾದರೂ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ದೂರ ಉಂಟಾಗುತ್ತದೆ. ನಿಮ್ಮ ಭಾಷೆಯು ಅವರ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ನೀವು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನೀವೇನಾದರೂ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನೀವು ಅಂದುಕೊಳ್ಳುತ್ತೀರಾ, ನಿಮ್ಮ ಮೇಲೆ ಭಾರವು ಜಾಸ್ತಿಯಾಗುತ್ತಾ ಇದೆ ಎಂದು. ಹೊರಗಡೆ ಯಾವುದಾದರೂ ಪ್ರಕಲ್ಪವು ಪೂರ್ಣವಾಗಲು ಮೊದಲೇ ಒತ್ತಡ ಜಾಸ್ತಿಯಾಗಿದೆ. ಎಷ್ಟೇ ಭಾರವಾದರೂ ಪರವಾಗಿಲ್ಲ, ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪೂರ್ತಿ ಮಾಡುತ್ತೀರಿ. ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವೂ ನಿಮಗೆ ಶುಭವಾಗುತ್ತಿದೆ. ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು. ನೀವು ಮಾಲಿಯಾಗಿದ್ದರೆ ಮುದುರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು. ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು. ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು. ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು. ನೀವು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ. ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು. ನಿಮಗೆ ನೋವಾಗುತ್ತಿದ್ದರೆ ತಿಳಿದುಕೊಳ್ಳಲು ಪ್ರಯತ್ನಿಸಿ, ನೀವು ಏನನ್ನು ತಿಂದು ಹೀಗೆ ಆಗುತ್ತಿದೆ ಎಂದು. ಹಗುರ ಮತ್ತು ಸ್ವಚ್ಛವಾದ್ದನ್ನು ತಿನ್ನಿ, ಇದರಿಂದ ನಿಮ್ಮ ಪಚನಕ್ರಿಯೆ ಸರಿಯಾಗಿ ಇರುವುದು. ನೀವು ಶರಾಬನ್ನು ಕುಡಿಯಬೇಡಿ. ಧನುರಾಶಿ, ಇಂದು ನಿಮಗೆ ಒಳ್ಳೆಯ ಸನ್ಮಾನ, ಹಣ ಹಾಗೂ ಸಫಲತೆ ಸಿಗುತ್ತದೆ. ಇಂದು ನೀವು ನಿಮ್ಮ ವಿಚಾರಗಳನ್ನು ಸಕಾರ ಮಾಡುವ ಸ್ಥಿತಿಯಲ್ಲಿ ಇರುವಿರಿ. ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆ ಹಾಗೂ ಯಾವ ದಿಕ್ಕಿನ ಕಡೆ ಕರೆದುಕೊಂಡು ಹೋಗುತ್ತಿದೆ ಅದರ ಬಗ್ಗೆ ನೀವು ಸಂತೃಪ್ತಿಯಿಂದ ಇರಬೇಕು. ಜನರ ಜೊತೆಗೆ ನಿಮಗೆ ಒಳ್ಳೆಯ ಸಂಬಂಧವಿದೆ. ಅದರ ಉಪಯೋಗವನ್ನು ನೀವು ನಿಮಗೋಸ್ಕರ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವುದರಲ್ಲಿ ಮಾಡಿರಿ. ಆದರೆ ಗಮನದಲ್ಲಿ ಇಟ್ಟುಕೊಳ್ಳಿ, ನೀವು ಸಡಿಲತೆಯನ್ನು ನಿಮ್ಮ ತಲೆ ಏರಿ ಕೂಡದಂತೆ ನೋಡಿಕೊಳ್ಳಿ. ಇವತ್ತು ನೀವು ನಿಮ್ಮ ರೋಮಾನ್ಸ್ ಜೀವನವನ್ನು ಎಂಜಾಯ್ ಮಾಡುತ್ತೀರಿ. ಇದಕ್ಕೋಸ್ಕರ ನೀವು ತುಂಬಾ ಸಮಯದಿಂದ ಕಾಯುತ್ತಾ ಇದ್ದೀರಿ. ಅದು ಇವತ್ತು ಸಿಗುತ್ತದೆ. ಅದು ಇವತ್ತು ಏನನ್ನೂ ಹೇಳುತ್ತದೆ. ಅದನ್ನು ಕೇಳಲು ನೀವು ತುಂಬಾ ದಿನದಿಂದ ಕಾಯುತ್ತಿರುತ್ತೀರಿ. ಆದರೆ ಅವರು ಎಲ್ಲಾದರೂ ದೂರದಲ್ಲಿ ಇದ್ದರೆ ನೀವು ಧೈರ್ಯವಾಗಿರಿ. ಸ್ವಲ್ಪ ಸಮಯದಲ್ಲಿ ನಿಮ್ಮವರಾಗುತ್ತಾರೆ. ವಿದೇಶದಲ್ಲಿ ಏನಾದರೂ ಓದುವ ಬಗ್ಗೆ ಒಂದು ಸಂಸ್ಥೆಯಿಂದ ನಿಮಗೆ ಆಮಂತ್ರಣ ಬರಲಿದೆ. ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ, ಏಕೆಂದರೆ ಇದಕ್ಕೆ ನಿಮ್ಮ ಹತ್ತಿರ ಅನೇಕ ಕಾರಣ ಇದೆ. ನೀವು ವಿದೇಶಕ್ಕೆ ಹೋಗುವ ಅವಸರವನ್ನು ನೀವು ಕೈಯಿಂದ ತೆಗೆದುಕೊಳ್ಳುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ವರ್ತಮಾನದಲ್ಲಿಯೇ ಸುಧಾರಿಸಿಕೊಳ್ಳುತ್ತೀರಿ. ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೇಳಿಸಿಕೊಳ್ಳಲು ಸಿಗುತ್ತದೆ. ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು. ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು. ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ. ನಿಮಗೆ ಅನಿಸುವುದು ನೀವು ಇದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು. ಆರ್ಥಿಕ ರೂಪವಾಗಿ ದಿನ ಲಾಭಕಾರಿಯಾಗಿದೆ. ಯಾವುದೇ ಶಾರೀರಿಕ ಸಮಸ್ಯೆಯ ಕಾರಣವನ್ನು ಹುಡುಕಿ ಹಾಗೂ ಡಾಕ್ಟರ್ ಸಲಹೆಯನ್ನು ಪಡೆಯಿರಿ. ಸ್ವಯಂ ಉಪಚಾರದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ನೀವು ಕಾಯಿಲೆಯ ಕಾರಣವನ್ನು ಕಂಡುಹಿಡಿಯಿರಿ, ಇಲ್ಲದಿದ್ದರೆ ಅದು ಮತ್ತೆ ಹೆಚ್ಚಾಗಬಹುದು. ಮಕರ ರಾಶಿ, ಇಂದು ನಿಮಗೆ ಎಂಥ ಜ್ಞಾನವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಎಂದರೆ ಅದರಿಂದ ನಿಮಗೆ ಲಾಭವಾಗುತ್ತದೆ. ಈ ಜ್ಞಾನ ನಿಮಗೆ ಯಾರಾದರೂ ವ್ಯಕ್ತಿ ಅಥವಾ ಯಾವುದಾದರೂ ಪುಸ್ತಕದಿಂದ ಪ್ರಾಪ್ತಿಯಾಗುತ್ತದೆ. ಜ್ಞಾನ ಎಲ್ಲಿಂದಲಾದರೂ ಸಿಗಲಿ, ನೀವು ಇದರ ಲಾಭ ಪಡೆಯಿರಿ. ಇಂದು ನೀವು ಬೇರೆಯವರಿಗೆ ಸಹಾಯ ಆಗಬಹುದು. ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ತಲೆ ತಗ್ಗಿಸಬೇಕಾಗುತ್ತದೆ.
ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಸಮಯ ಕಳೆಯಬೇಕಾಗಿದೆ. ಇದರ ಅವಶ್ಯಕತೆ ಅವರಿಗೆ ಇದೆ. ಇಂದಿನ ದಿನ ನೌಕರಿಯ ಹುಡುಕಾಟದಲ್ಲಿ ನಿಮ್ಮ ಕೋಪವನ್ನು ತಡೆಹಿಡಿಯಿರಿ. ನಿಮಗೆ ಸಿಕ್ಕಿರುವ ಪದವಿಯು ಬರಲು ಬಹಳ ಸಮಯ ಬೇಕಾಗುತ್ತದೆ. ಧೈರ್ಯವಾಗಿ ಇರಬೇಕಾಗುತ್ತದೆ. ನಿಮ್ಮಲ್ಲಿ ಒಬ್ಬರಿಗೆ ಸರಿಯಾದ ಪರಿಣಾಮ ಸಿಗುತ್ತದೆ. ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ, ನಿಮಗೆ ಒಂದು ಸರಿಯಾದ ಪದವಿಯ ಅವಶ್ಯಕತೆ ಇದೆ. ಅದು ಭವಿಷ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ಇರಬೇಕು. ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು. ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು. ಇದು ನಿಮಗೆ ಬಂಗಾರದಂತಹ ಅವಕಾಶ. ಇದನ್ನು ಕೈಯಿಂದ ಜಾರಲು ಬಿಡಬೇಡಿ. ಇಂದು ನಿಮ್ಮ ಯಾವುದಾದರೂ ಕಾಯಿಲೆಯಿಂದ ನಿಮಗೆ ಮುಕ್ತಿ ದೊರೆಯುವುದು. ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ಹಾಗೂ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತನ್ನಿ. ಇದರಿಂದ ಭವಿಷ್ಯದಲ್ಲಿ ನಿಮಗೆ ವಿಶ್ರಾಂತಿ ದೊರೆಯಲಿ. ಕುಂಭರಾಶಿ, ನೀವು ಒಬ್ಬರೇ ಯಾವುದಾದರೂ ತೊಂದರೆಯನ್ನು ಎದುರಿಸುತ್ತಿರುವಿರಿ ಅನಿಸಿದರೆ, ಹಾಗೆಯೇ ಅದಕ್ಕೆ ಯಾರೂ ನಿಮಗೆ ಸಹಾಯ ಮಾಡುತ್ತಿಲ್ಲ ಎನಿಸಿದರೆ, ಇಂದು ನೀವು ನೋಡುತ್ತೀರಿ, ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲು ತಯಾರಾಗಿದ್ದಾರೆ. ಸಹಾಯಕ್ಕಾಗಿ ನೀವು ಅವರ ಬಗ್ಗೆ ನಿರ್ಭಯರಾಗಿರಿ. ಅವರು ನಿಮಗೆ ಸರಿಯಾದ ಸಲಹೆಯನ್ನೇ ಕೊಡುತ್ತಾರೆ. ಅವರ ಸಲಹೆಯಿಂದ ನೀವು ವಿಷಮ ಪರಿಸ್ಥಿತಿಗಳಿಂದ ಹೊರಬರಲು ಸಹಾಯವಾಗುತ್ತದೆ. ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ. ಇಂದು ನಿಮ್ಮ ಸಂಗಾತಿಯ ಜೊತೆಗೆ ಜಗಳವಾಡಬೇಡಿ. ಇದು ಇಬ್ಬರ ಮಧ್ಯದ ಅಂತರವನ್ನು ಹೆಚ್ಚಿಸಬಹುದು. ಅದನ್ನು ಕಡಿಮೆ ಮಾಡಲು ನೀವು ಸಂಯಮದಿಂದ ಇರಬೇಕು. ನಿಮ್ಮ ಸಂಗಾತಿಯ ಗುಣಗಳ ಬಗ್ಗೆ ಗಮನಹರಿಸಿ. ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸವಿದೆ. ನಿಮ್ಮ ಮುಖಾಂತರ ಹಿಂದೆ ನಡೆದ ಸ್ವಲ್ಪ ಸಮಯದಿಂದ ಮಾಡಿದ ಕೆಲಸವು ಚೆನ್ನಾಗಿರುತ್ತದೆ. ಆತ್ಮವಿಶ್ವಾಸವು ಈ ಕಾರಣದಿಂದ ಬಂದಿದೆ. ನೀವು ಕೆಲಸ ಮಾಡುವುದಕ್ಕೆ ಏನಾದರೂ ಬೇರೆ ಪ್ರಕಾರದ ಬದಲಾವಣೆಯ ಸಂಕೇತವೂ ಇದೆ. ನೀವು ಸುಲಭವಾಗಿ ಈ ಕೆಲಸವನ್ನು ಮಾಡುತ್ತೀರಿ. ಇಂದಿನ ಆಹ್ವಾನವನ್ನು ನೀವು ಸರಿಯಾದ ರೀತಿಯಲ್ಲಿ ಬಗೆಹರಿಸುತ್ತೀರಿ. ಯಾರು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ, ಲಾಭದಾಯಕವಾಗಿದೆ. ಇಂದು ಬೇರೆ ಕಂಪನಿಗೆ ಹೋಗುತ್ತಿದ್ದ ಡೀಲ್ ನಿಮಗೆ ಸಿಗಬಹುದು. ಈ ಅವಕಾಶವನ್ನು ನಿಮ್ಮ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಿ. ಮುಂದೆ ಒಳ್ಳೆಯ ಲಾಭ ದೊರೆಯಲಿದೆ. ಇಂದಿನ ದಿನ ನಿಮಗೆ ಒಳ್ಳೆಯ ದಿನವಲ್ಲ. ನಿಮಗೆ ಜ್ವರ ಅಥವಾ ನೋವು ಉಂಟಾಗಬಹುದು. ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಸಮಾಧಾನದಿಂದ ಇರಿ. ನಿಮಗೆ ಅದರಿಂದ ತುಂಬಾ ತೊಂದರೆಯಾದರೆ ಬೇಜವಾಬ್ದಾರಿಯನ್ನು ತೋರಿಸದೆ ತಕ್ಷಣ ಡಾಕ್ಟರ್ ಅನ್ನು ಭೇಟಿ ಮಾಡಿ. ಮೀನರಾಶಿ, ಇಂದು ಅಚಾನಕವಾಗಿ ನಿಮ್ಮ ಯಾರಾದರೂ ಸ್ನೇಹಿತರು ನಿಮಗೆ ಇಮೇಲ್ ಕಳಿಸುವರು ಅಥವಾ ಫೋನ್ ಮಾಡುವರು. ಈ ಸ್ನೇಹಿತರು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರಬಹುದು. ಅವರನ್ನು ಉಪಚಾರ ಮಾಡಲು ತಯಾರಾಗಿರಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ. ಇಂದಿನ ದಿನ ರೋಮ್ಯಾನ್ಸ್ನಿಂದ ತುಂಬಿದೆ. ರಾತ್ರಿ ಊಟವಾದ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ವಿಹಾರದ ಆನಂದ ಪಡೆಯಿರಿ. ಇಂದು ನೀವು ಅನೇಕ ಪ್ರಕಾರದ ಲಾಭದಾಯಕ ಸಂಪರ್ಕವನ್ನು ಮಾಡಿಕೊಳ್ಳುವಂತೆ ಕಾಣುವಿರಿ. ಇದು ನಿಮ್ಮ ಮುಂದಿನ ಸಮಯದಲ್ಲಿ ಲಾಭದಾಯಕವಾಗಬಹುದು. ಇಂದು ಇರುವ ಸಂಪರ್ಕ ಅನೇಕ ರೀತಿಯಲ್ಲಿ ಲಾಭವನ್ನು ತರುವ ಸಂಭವವಿದೆ. ಆದ್ದರಿಂದ ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ಹಂಚಲು ಜಿಪುಣತೆ ಬೇಡ. ಎಲ್ಲ ಸಂಪರ್ಕವು ಜೊತೆ ಕೊಡುವುದಿಲ್ಲ, ಆದರೆ ಇದರಿಂದ ಲಾಭ ಸಿಗುವುದು. ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ. ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ. ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ. ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ. ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು. ಇಂದು ನೀವು ಬೆಂಕಿಯಿಂದ ತುಂಬಾ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ. ನೀವು ಬೆಂಕಿ ಅಥವಾ ಬಿಸಿಯಾದ ಉಪಕರಣಗಳಿಂದ ದೂರವಿರಬೇಕು ಎಂಬ ಸಂಕೇತವಿದೆ. ಇಂದು ನೀವು ಸುಡಲೂಬಹುದು. ಅದರ ಕಾರಣದಿಂದ ನೋವು ಉಂಟಾಗಬಹುದು. ನಿಮ್ಮ ಅಕ್ಕಪಕ್ಕದಲ್ಲಿ ನೀರು ಇಟ್ಟುಕೊಳ್ಳಿ, ಏಕೆಂದರೆ ಅವಶ್ಯಕತೆ ಬಿದ್ದರೆ ಉಪಯೋಗಿಸಬಹುದು. ಇಂದು ನೀವೇ ತಾಳ್ಮೆಯನ್ನು ತೋರಿಸಿದರೆ ತುಂಬಾ ಒಳ್ಳೆಯದು.